Samsung Galaxy S24 FE 5G. Key features: Samsung Exynos 2400E processor. First FE phone with Galaxy AI features. 50 megapixel wide-angle camera with AI features. First FE phone with huge 6.7 inches dynamic AMOLED 2X display with 120Hz. First FE phone with huge 4700 mAh battery. ಇವಾಗ ಈ Samsung Galaxy S24 FE 5G ಮೊಬೈಲ್ ನ ಫುಲ್ ರಿವ್ಯೂ ನೋಡೋಣ. ಡಿಸೈನ್ ಅಂಡ್ ಬಿಲ್ಡ್ ಕ್ವಾಲಿಟಿ. ಈ ಲೇಟೆಸ್ಟ್ Samsung S24 FE ಸೆಂಟರ್ ಫ್ರೇಮ್ ನ ಪ್ರೀಮಿಯಂ ಅಲ್ಯೂಮಿನಿಯಂ ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಇದರ ಸ್ಲೀಕ್ ಅಂಡ್ ಸ್ಟೈಲಿಶ್ ಡಿಸೈನ್ ನೋಡೋದಕ್ಕೆ ಒಂದು ರಿಚ್ ಆಗಿರೋ ಲುಕ್ ನ ಕೊಡುತ್ತೆ. ನಿಮ್ಮ ಕೈಗಳಲ್ಲಿ ಈ ಫೋನ್ ನ ಮುಟ್ಟಿದ್ರೆ ಸಾಕು ಪ್ರೀಮಿಯಂ ಆಗಿರೋ ಫೀಲ್ ನ ನೀವು ಮಾಡಬಹುದು. ಫೋನ್ ನ ರಿಯರ್ ನಲ್ಲಿ ಒಂದು ಪರ್ಫೆಕ್ಟ್ ಆಗಿರೋ ಗ್ಲಾಸಿ ಫಿನಿಶ್ ನ ಕೊಟ್ಟಿದ್ದಾರೆ. ಅಂಡ್ ಫೋನ್ ನ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕಡೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಸೊ ಇದು ತುಂಬಾನೇ ಡ್ಯೂರಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಫೋನ್ ನ ಬಲ್ಭಾಗದಲ್ಲಿ ವಾಲ್ಯೂಮ್ ರಾಕರ್ಸ್ ಮತ್ತೆ ಪವರ್ ಬಟನ್ ನ ಕೊಟ್ಟಿದ್ದಾರೆ. ಕೆಳಭಾಗದಲ್ಲಿ ಡ್ಯುಯಲ್ ಮೈಕ್ರೋಫೋನ್, ಟೈಪ್ ಸಿ ಪೋರ್ಟ್, ಸ್ಪೀಕರ್ ಗ್ರಿಲ್ ನ ಕೊಟ್ಟಿದ್ದಾರೆ. ಅಂಡ್ ಮೇಲ್ಭಾಗದಲ್ಲಿ ಎಕ್ಸಲೆಂಟ್ ಕಾಲ್ ಕ್ವಾಲಿಟಿಗೋಸ್ಕರ ಡ್ಯುಯಲ್ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಅಂಡ್ ಡ್ಯುಯಲ್ ಸಿಮ್ ಸ್ಲಾಟ್ ನ ಕೊಟ್ಟಿದ್ದಾರೆ. ಅಂಡ್ ಈ ಫೋನ್ ಅಲ್ಲಿ IP68 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನ ಕೊಟ್ಟಿರೋದ್ರಿಂದ ನೀರು ಅಥವಾ ಧೂಳು ಬಿದ್ರೂ ಕೂಡ ಯಾವುದೇ ತೊಂದರೆ ಇರೋದಿಲ್ಲ. ಡಿಸ್ಪ್ಲೇ: ಗ್ಯಾಲಕ್ಸಿ FE ಸೀರೀಸ್ ನಲ್ಲಿ ಫಸ್ಟ್ ಟೈಮ್ S24 FE ನಲ್ಲಿ ಲಾರ್ಜೆಸ್ಟ್ ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. 6.7 ಇಂಚಸ್ ಡೈನಾಮಿಕ್ AMOLED 2X ಡಿಸ್ಪ್ಲೇ ವಿತ್ 120Hz ರಿಫ್ರೆಶ್ ರೇಟ್ ನ ಜೊತೆಗೆ ನೀವು ನೋಡೋ ಕಂಟೆಂಟ್ ಗೆ ತಕ್ಕಂತೆ 60Hz ಇಂದ 120Hz ವರೆಗೂ ರಿಫ್ರೆಶ್ ರೇಟ್ ಅಡ್ಜಸ್ಟ್ ಆಗಿ ನಿಮ್ಗೊಂದು ಫ್ಲೂಯಿಡ್ ಆಗಿರೋ ಎಕ್ಸ್ಪೀರಿಯನ್ಸ್ ನ ಇದು ಕೊಡುತ್ತೆ. ಇದರ ವಿಜುವಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಔಟ್ಡೋರ್ ನಲ್ಲಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದರಲ್ಲಿ 1900 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಸ್ಯಾಮ್ಸಂಗ್ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಈ ಡಿಸ್ಪ್ಲೇ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ನ ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾ: Samsung S24 FE ರಿಯರ್ ನಲ್ಲಿ ಟ್ರಿಬಲ್ ಕ್ಯಾಮೆರಾ ಸೆಟಪ್ ನ ಕೊಟ್ಟಿದ್ದಾರೆ. 50 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಪ್ರೈಮರಿ ಕ್ಯಾಮೆರಾ ವಿತ್ OIS ಸಪೋರ್ಟ್, 8 ಮೆಗಾಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ ವಿತ್ 3x ಆಪ್ಟಿಕಲ್ ಝೂಮ್ ಸಪೋರ್ಟ್ ಅಂಡ್ 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ ಅಂಡ್ ಫ್ರಂಟ್ ಅಲ್ಲಿ 10 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ. S23 FE ನಲ್ಲಿ ಕೊಟ್ಟಿದ್ದ ಅದೇ ಕ್ಯಾಮೆರಾಸ್ ನ ಇದರಲ್ಲೂ ಕೊಟ್ಟಿದ್ರು ಸಹ ಇದರಲ್ಲಿ ಗ್ಯಾಲಕ್ಸಿ ಪ್ರೋ ವಿಷನ್ ಇಂಜಿನ್ ಫೀಚರ್ ನ ಇನ್ಫ್ಯೂಸ್ ಮಾಡಿದ್ದಾರೆ. ಇದು ನಾವು ತೆಗೆಯೋ ಫೋಟೋಸ್ ನ ಇನ್ಸ್ಟಂಟ್ ಆಗಿ ಅನೌನ್ಸ್ ಮಾಡಿ ಡಿನೈಸ್ ಮಾಡಿ ನಮಗೆ ಕೊಡುತ್ತೆ. ಇದರಿಂದ ಇದುವರೆಗೂ ಬಂದ ಗ್ಯಾಲಕ್ಸಿ FE ಸೀರೀಸ್ ನಲ್ಲಿ ಬೆಟರ್ ಕ್ವಾಲಿಟಿ ಫೋಟೋಸ್ ನ S24 FE ನಮಗೆ ಕೊಡುತ್ತೆ. ಡೈನಾಮಿಕ್ ರೇಂಜ್ ತುಂಬಾನೇ ಚೆನ್ನಾಗಿದೆ. ಡೇ ಲೈಟ್ ಅಲ್ಲಿ ಅಷ್ಟೇ ಅಲ್ಲ, ಲೋ ಲೈಟ್ ಅಲ್ಲಿ ಕೂಡ ಫೋಟೋಸ್ ತುಂಬಾನೇ ಚೆನ್ನಾಗಿ ಬರ್ತವೆ. ಅಂಡ್ ಸೆಲ್ಫಿ ಕ್ಯಾಮೆರಾ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ವಿಡಿಯೋಸ್ ನ ಬಗ್ಗೆ ನೋಡೋದಾದ್ರೆ S24 FE ನಲ್ಲಿ 8K ನಲ್ಲಿ 30 FPS ವರೆಗೂ ಶೂಟ್ ಮಾಡಬಹುದು, 4K ನಲ್ಲಿ 120 FPS ವರೆಗೂ ಶೂಟ್ ಮಾಡಬಹುದು. ಫ್ರಂಟ್ ಕ್ಯಾಮೆರಾದಲ್ಲಿ 4K 60 FPS ವರೆಗೂ ಶೂಟ್ ಮಾಡಬಹುದು. ಅಂಡ್ ವಿಡಿಯೋಸ್ ನ ಸ್ಟೆಬಿಲೈಸೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ S24 FE ನಲ್ಲಿ ಶೂಟ್ ಮಾಡಿರೋ ಫೋಟೋಸ್ ಅಂಡ್ ವಿಡಿಯೋಸ್ ನ ನೀವು ಒಂದ್ಸಲ ನೋಡ್ಕೊಂಡ್ ಬನ್ನಿ. ಪರ್ಫಾರ್ಮೆನ್ಸ್: Samsung S24 FE ನಲ್ಲಿ Exynos 2400E ಪ್ರೊಸೆಸರ್ ನ ಕೊಟ್ಟಿದ್ದಾರೆ. 8GB LPDDR5X RAM ಸಪೋರ್ಟ್ ನ ಜೊತೆಗೆ. ಅಷ್ಟೇ ಅಲ್ಲ, ಇದರಲ್ಲಿರೋ ಲೇಟೆಸ್ಟ್ One UI 6.1 ಆಪ್ಟಿಮೈಸೇಷನ್ ಅಂಡ್ ಗ್ಯಾಲಕ್ಸಿ AI ಇಂಪ್ಲಿಮೆಂಟೇಷನ್ ಎಲ್ಲಾನು ಸೇರಿ ಈ ಫೋನ್ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನ ನಮಗೆ ಕೊಡುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಹೈ ಲೆವೆಲ್ ಗೇಮಿಂಗ್ ಆಡಬೇಕಾದ್ರೂ ಸರಿ, 4K ನಲ್ಲಿ ವಿಡಿಯೋಸ್ ನ ಶೂಟ್ ಮಾಡಬೇಕಾದ್ರೂ ಸರಿ, ಅಥವಾ 4K ವಿಡಿಯೋಸ್ ನ ಎಡಿಟ್ ಮಾಡಬೇಕಾದ್ರೂ ಸರಿ, ಈ ಫೋನ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ಓವರ್ ಹೀಟಿಂಗ್ ಇಶ್ಯೂಸ್ ಕೂಡ ಬರೋದಿಲ್ಲ ಅಂಡ್ ಫ್ರೇಮ್ ಡ್ರಾಪ್ಸ್ ಕೂಡ ಆಗೋಲ್ಲ. ಇನ್ನು ಹೇಳ್ಬೇಕಂದ್ರೆ ನೀವು ಹೆವಿ ಪರ್ಫಾರ್ಮೆನ್ಸ್ ನ ಇದಕ್ಕೆ ಕೊಟ್ಟರು ಕೂಡ ಯಾವುದೇ ಒಂದು ಚಿಕ್ಕ ಲ್ಯಾಗ್ ಇಲ್ಲದೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಡೇ ಟು ಡೇ ಯೂಸೇಜ್ ನ ಇನ್ನು ಅನೌನ್ಸ್ ಮಾಡೋದಕ್ಕೆ ಇದರಲ್ಲಿ ಅನೇಕ AI ಫೀಚರ್ಸ್ ನ ಕೊಟ್ಟಿದ್ದಾರೆ. ಅದೇನು ಅಂತ ನೋಡ್ಕೊಂಡ್ ಬರೋಣ. AI ಪರ್ಫಾರ್ಮೆನ್ಸ್ ಇಂಟರ್ಪ್ರಿಟರ್: ನಾವು ಮಾತಾಡೋ ಲ್ಯಾಂಗ್ವೇಜ್ ಆಪೋಸಿಟ್ ಅಲ್ಲಿರೋರಿಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ಸ್ಟಂಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ಇಂಟರ್ಪ್ರಿಟರ್ ಮೂಲಕ ನಾವು ಅವ್ರಿಗೆ ತೋರಿಸಬಹುದು. ಫೋಟೋ ಅಸಿಸ್ಟ್: ನಾವು ತೆಗೆದಿರೋ ಫೋಟೋಸ್ ನ ಜನರೇಟಿವ್ AI ನ ಯೂಸ್ ಮಾಡಿ ಅದರಲ್ಲಿರೋ ಆಬ್ಜೆಕ್ಟ್ ನ ರೀಸೈಸ್ ಮಾಡಬಹುದು ಅಥವಾ ರಿಮೂವ್ ಕೂಡ ಮಾಡಬಹುದು. ಅಂಡ್ AI ಇನ್ಸ್ಟಂಟ್ ಆಗಿ ಫೋಟೋಸ್ ನ ಅನೌನ್ಸ್ ಮಾಡಿ ಬೆಟರ್ ರಿಸಲ್ಟ್ ನ ನಮಗೆ ಕೊಡುತ್ತೆ. ಸ್ಕೆಚ್ ಟು ಇಮೇಜ್: ನಾವು ಸಿಂಪಲ್ ಆಗಿ ಒಂದು ಸ್ಕೆಚ್ ಮಾಡಿದ್ರೆ ಸಾಕು, AI ಮುಖಾಂತರ ಅದನ್ನ ಇಮೇಜ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಫೋಟೋಸ್ ನಲ್ಲೂ ಕೂಡ ನಮಗೆ ಬೇಕಾದ ಥಿಂಗ್ಸ್ ನ ಸ್ಕೆಚ್ ಮಾಡಿ ಇಮೇಜ್ ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು. ಸರ್ಕಲ್ ಟು ಸರ್ಚ್: ನಾವು ವಿಜುವಲ್ ಆಗಿ ನೋಡೋ ಯಾವುದೇ ಆಬ್ಜೆಕ್ಟ್ ನ ಜಸ್ಟ್ ಎಕ್ಸ್ಪೆನ್ಷನ್ ಬಟನ್ ನ ಪ್ರೆಸ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು, ಆ ಆಬ್ಜೆಕ್ಟ್ ನ ಬಗ್ಗೆ ಗೂಗಲ್ ಸರ್ಚ್ ರಿಸಲ್ಟ್ ನ ಇದು ಈಸಿಯಾಗಿ ನಮಗೆ ಕೊಡುತ್ತೆ. ಬ್ರೌಸಿಂಗ್ ಅಸಿಸ್ಟ್: ನಾವು ಬ್ರೌಸ್ ಮಾಡಿದಾಗ ಬರೋ ರಿಸಲ್ಟ್ ನ ಸಮರೈಸ್ ಅಂತ ಕೊಟ್ರೆ ಸಾಕು, ವಿತ್ ಕೀ ಪಾಯಿಂಟ್ಸ್ ನ ಜೊತೆಗೆ ಸಮರೈಸ್ ಆಗಿ ಬರುತ್ತೆ. ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟ್: ರೆಕಾರ್ಡೆಡ್ ವಾಯ್ಸ್ ನೋಟ್ ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬ್ಯಾಟರಿ: Samsung Galaxy S24 FE ನಲ್ಲಿ ಫಸ್ಟ್ ಟೈಮ್ ಈ ಫೋನ್ ನಲ್ಲಿ ಹ್ಯೂಜ್ ಆಗಿರೋ 4700 mAh ಬ್ಯಾಟರಿನ ಪ್ರೊವೈಡ್ ಮಾಡಿದ್ದಾರೆ. S23 FE ಗಿಂತ ಇದರ ಬ್ಯಾಟರಿ ಲೈಫ್ ನಮಗೆ 20% ಬೆಟರ್ ಆಗಿ ಬರುತ್ತೆ. ಸೊ ಸಾಲಿಡ್ ಆಗಿ ಒಂದು ಫುಲ್ ಡೇ ಬ್ಯಾಟರಿ ಲೈಫ್ ನ ಇದು ಕೊಡುತ್ತೆ ಅಂತ ಹೇಳ್ಬೋದು. ಫುಲ್ ಚಾರ್ಜ್ ಇದ್ದಾಗ ಇದರಲ್ಲಿ 81 ಗಂಟೆಗಳ ಕಾಲ ಮ್ಯೂಸಿಕ್ ನ ಕೇಳಬಹುದು, 25 ಗಂಟೆಗಳ ಕಾಲ ವಿಡಿಯೋಸ್ ನ ನೋಡಬಹುದು. ವೇರಿಯಂಟ್ಸ್ ಅಂಡ್ ಪ್ರೈಸಿಂಗ್:
ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 5G ಬ್ಲೂ, ಗ್ರಾಫೈಟ್, ಮಿಂಟ್ ಅನ್ನೋ 3 ಡಿಫರೆಂಟ್ ಕಲರ್ಸ್ ನಲ್ಲಿ ಬಂದಿದೆ. 256GB ವಿತ್ 8GB RAM ಅನ್ನೋ ವೇರಿಯಂಟ್ ನಲ್ಲಿ ಈ ಮೊಬೈಲ್ ಅವೈಲೇಬಲ್ ಇದೆ. ಸೊ ಈ ಲೇಟೆಸ್ಟ್ ಆಗಿ ಲಾಂಚ್ ಆಗಿರೋ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE 5G ಮೊಬೈಲ್ ನ ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು, ಪೂರ್ವಿಕದಲ್ಲಿ ಏನೆಲ್ಲ ಆಫರ್ಸ್ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆಗಿರೋ www.purvika.com ಗೆ ವಿಸಿಟ್ ಮಾಡಿ ಅಥವಾ ನಿಮ್ಮ ಹತ್ತಿರದ ಪೂರ್ವಿಕ ಶೋರೂಮ್ಗೆ ಭೇಟಿ ನೀಡಿ. ಧನ್ಯವಾದಗಳು.